ಹೊಯ್ಸಳ ಸಾಮ್ರಾಜ್ಯದ ದೊರೆ ವಿಷ್ಣುವರ್ಧನನ ವಿಜಯದ ಸಂಕೇತವಾಗಿ ನಿರ್ಮಾಣಗೊಂಡಂತಹ ಗುಂಡ್ಲುಪೇಟೆಯ ವಿಜಯನಾರಾಯಣ ಸ್ವಾಮಿ ದೇವಸ್ಥಾನದಲ್ಲಿ ವಿಜೃಂಭಣೆಯಿಂದ ರಥೋತ್ಸವ ನಡೆದಿದೆ. ದೇವಾಲಯದ ಮುಂಭಾಗದಿಂದ ಉತ್ಸವ ಮೂರ್ತಿ ಹಾಗೂ ರಾಮಾಚಾರ್ಯರು ಮತ್ತು ಬೇರೆ ಬೇರೆ ವಿಗ್ರಹಗಳನ್ನು ಕೂಡ ಇವರು ದೊಡ್ಡ ದೊಡ್ಡ ಒಂದು ರಸ್ತೆಗಳಲ್ಲಿ ಮೆರವಣಿಗೆ ಮಾಡಿದರು. ಆ ಮೆರವಣಿಗೆಯಲ್ಲಿ ಊರಿನ ಜನರೆಲ್ಲರೂ ಕೂಡ ಭಾಗಿಯಾಗಿದ್ದರು. ಸಾವಿರಾರು ಜನರು ದರ್ಶನವನ್ನು ಪಡೆದರು. ಈ ವೇಳೆ ಭಕ್ತರೆಲ್ಲರೂ ಕೂಡ ದರ್ಶನವನ್ನು ಪಡೆದು ಪುನೀತರಾಗಿದ್ದಾರೆ. ಇದಕ್ಕೂ ಮುನ್ನ ಸಾಂಕೇತಿಕವಾಗಿ ಸ್ಥಳೀಯ ಶಾಸಕ ಆಗಿರುವಂತಹ ಗಣೇಶ್ ಪ್ರಸಾದ್ ಅವರು ರಥೋತ್ಸವಕ್ಕೆ ಚಾಲನೆಯನ್ನು ನೀಡಿದರು. ಇದೇ ಸಂದರ್ಭದಲ್ಲಿ ಮಾಜಿ ಶಾಸಕ ನಿರಂಜನ್ ಕುಮಾರ್ ಹಾಗೂ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಆಗಿರುವಂತಹ ಸದಾನಂದ ಗೌಡರು ಕೂಡ ಭಾಗಿಯಾಗಿದ್ದರು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.